ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹನುಮಾನ್ ಎಕ್ಸ್ಪ್ರೆಸ್. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಹಿರಿಕರು ಎಲ್ಲರೂ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಹೇಳ್ತಾರೆ, ಯಾರಿಗಾರು ಹೊರಗಡೆ ಹೋಗಬೇಕಾದ್ರೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳಬಾರ್ದು ಅಂತ ಹೇಳ್ತಾರೆ ಅಲ್ವಾ. ಅದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಫ್ರೆಂಡ್ಸ್. ಯಾಕೆ ಕೇಳಬಾರ್ದು, ಏನು ತೊಂದರೆ ಆಗುತ್ತೆ ಆ ರೀತಿ ಕೇಳಿದ್ರೆ ಅಂದ್ಬಿಟ್ಟು. ಈಗ ಮನೇಲೇ ನಾವೆಲ್ಲೋ ರೆಡಿಯಾಗಿ ಹೋಗ್ತಾ ಇರ್ತೀವಿ. ಹಾಗೇನಂತಾರೆ, ಬರ್ತಾರೆ, ಎಲ್ಲೂ ಹೋಗ್ತಾ ಇದ್ದೀರಾ ಅನಿಸುತ್ತೆ ಅಂತ ಕೇಳ್ತಾರೆ. ಅವಾಗ ಎಷ್ಟು ಸಿಟ್ಟು ಕೋಪ ಬರುತ್ತಲ್ವ. ಏನಕ್ಕೂ ಹೋಗ್ತಾ ಇದ್ದೀನಿ, ಆ ಕೆಲಸ ಆಗುತ್ತೋ ಇಲ್ವೋ, ಇವ್ರು ಈ ಥರ ಕೇಳ್ಬಿಟ್ರಲ್ಲ ಅಂದ್ಬಿಟ್ಟು ಮುಖನ ಗಂಟು ಹಾಕ್ಕೊಂಡು ಹೇಳೋಕ್ಕಾಗ್ದಿರನು ಸುಮ್ಮನೆ ಹಾಗೇ ನಗ್ತಾನೆ ಇಲ್ಲೇ ಎಲ್ಲೋ ಹೋಗ್ತಾ ಇದ್ದೀನಿ ಅಂತೀವಿ ಹೊರತು ಹೋಗೋ ಕೆಲಸ ಕೂಡ ನಾವು ಹೇಳೋಕ್ಕೆ ಹೋಗಲ್ಲ ಅಲ್ವಾ. ಆ ರೀತಿ ಕೇಳೋಕ್ಕೆ ಹೋಗ್ಬಾರ್ದು, ತುಂಬಾ ಸಿಟ್ಟು ಬರುತ್ತೆ. ಹಾಗೆ ನಮ್ಮ ಮನೇಲಿ ಹಿರಿಯರು ಕೂಡ ಹೇಳ್ತಾರೆ, ದೊಡ್ಡವರು ಎಲ್ಲರೂ ಹೋಗ್ಬೇಕಾರೆ ಎಲ್ಲಿಗೆ ಅಂತ ಕೇಳಬೇಡಿ ಅಂತ. ಯಾಕಂದರೆ ನಾವು ಯಾವುದೋ ಒಂದು ಒಳ್ಳೆ ಕೆಲಸಕ್ಕಂತ ಹೊರಟಿರ್ತೀವಿ, ಅದೇ ಟೈಮಿಗೆ ಬಂದು ಈ ರೀತಿ ಕೇಳೋದು. ಕೆಲವರು ಕೇಳಿದಾಗ ಆ ಟೈಮು ಗಳಿಗೆಲ್ಲ ಆ ಕೆಲಸನೇ ಆಗೋದಿಲ್ಲ ಅಲ್ವಾ. ಅದಕ್ಕೆ ದಯವಿಟ್ಟು ಯಾರಾದ್ರೂ ಎಲ್ಲಿಗಾರು ಹೋಗಬೇಕಾದ್ರೆ ಹೋಗ್ಬಿಟ್ಟು ಬನ್ನಿ ಒಳ್ಳೇದಾಗಲಿ ಅಂತಾರೆ, ಅರಸಿ ಕಳಿಸ್ಬೇಕು. ಅದಾದ್ಮೇಲೆ ಬಂದಾದಮೇಲೆ ಎಲ್ಲಿ ಹೋಗಿದ್ರಿ ಅಂತ ಕೇಳಿ, ಏನು ಹೋಗ್ಬಿಡುತ್ತೆ ಅಲ್ವಾ. ಅದ್ರ ಬದಲು ಹೋಗೋಕ್ಕೆ ಮುಂಚೆನೇ ಎಲ್ಲಿಗೆ ಅಂತ ಕೇಳೋದು ತಪ್ಪಲ್ವಾ ಅದು, ಆ ರೀತಿ ಕೇಳೋದು. ಹಾಗೆ ಇದೇ ರೀತಿ ಕೇಳೋದ್ರಲ್ಲಿ ಕೆಲವೊಂದರಲ್ಲಿ ಒಳ್ಳೆಯದೇ ಆಗುತ್ತೆ. ನಮಗೇನೋ ಒಂದು, ಇವಾಗ ನಾವೆಲ್ಲೋ ಹೋಗ್ತಾ ಇದ್ದೀವಿ, ಅಲ್ಲೊಂದು ಕೆಟ್ಟದ್ದು ಆಗುತ್ತೆ, ನಮ್ಮ ಹಣೆ ಬರ್ದಿರೋ ಕೆಟ್ಟದ್ದು ಹಾಗೇ ಆಗಬೇಕಂದ್ರೆ ಹಾಗೇ ಆಗುತ್ತೆ. ಅದನ್ನು ತಡೆಯೋಕ್ಕೂ ಕೂಡ ಒಂದು ದೇವರು ಆಶೀರ್ವಾದ ಮಾಡ್ತಾನೆ, ಯಾರೋ ಬಾಯಲ್ಲಿ ನುಡಿಸ್ತಾನೆ. ಈಗ ಸಣ್ಣ ಮಕ್ಕಳು ತುಂಬಾ ನಾವೆಲ್ಲರೂ ಹೋಗ್ಬೇಕಾದ್ರೆ ಹಠ ಮಾಡ್ತಾರೆ. ಹಠ ಮಾಡ್ಬೇಕಾದ್ರೆ ಮಾಮೂಲಿ ಮಕ್ಕಳೇನು ಹಠ ಮಾಡಿದ್ರೆ ಮತ್ತು ಮಕ್ಕಳು ಈ ರೀತಿ ಏನು ಕೇಳಿದ್ರೆ ಏನು ತೊಂದರೆ ಆಗೋಲ್ಲ. ತುಂಬ ಹಠ ಮಾಡಿದ್ರೆ ದಯವಿಟ್ಟು ನೀವು ಹೊರಗಡೆ ಹೋಗೋಕ್ಕೆ ಹೋಗಬೇಡಿ. ಅಲ್ಲಿ ಏನೋ ನಮಗೆ ತೊಂದರೆ ಕಾದಿದೆ, ಯಾಕೋ ತುಂಬ ಹಠ ಮಾಡ್ತಾ ಇದ್ದಾರೆ, ಹೋಗಬೇಡಿ 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 ಅಂದ್ಬಿಟ್ಟು, ಇಲ್ಲ ಮನೆಯವರೇ ತುಂಬಾ ನಿಮ್ಮನ್ನ ಹೋಗಬೇಡಿ ಇನ್ನೂ ಸ್ವಲ್ಪ ಹೊತ್ತೀರಿ ಅನ್ನೋದು ಹಠ ಮಾಡೋದಾಗಲಿ, ತುಂಬ ಒತ್ತಾಯ ಮಾಡೋದಾಗಲಿ, ಆ ರೀತಿಯೆಲ್ಲ ಮಾಡಿದಾಗ ದಯವಿಟ್ಟು ಹೋಗೋಕ್ಕೆ ಹೋಗಬೇಡಿ. ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗಿ, 1 ಅವರ್ 1/2 ಅವರ್ ಇದ್ಬಿಟ್ಟು ಹೋಗಿ, ಏನು ತೊಂದರೆ ಆಗೋದಿಲ್ಲ. ಅಲ್ಲೋಗಿ ತೊಂದರೆ ಅನುಭವಿಸೋಕ್ಕಿಂತ ನಾವು ಇಲ್ಲೇ ಇದ್ದು ಹೋಗೋದೇ ಒಳ್ಳೇದಂತಲೂ ಹೇಳ್ತೀವಿ. ಹಾಗೆ ನಾವು ಇವಾಗ ಯಾರೋ ಬಂದು ಕೇಳಿರ್ತಾರೆ ಎಲ್ಲಿ ಹೋಗ್ತಾ ಇದ್ದೀರಂತ, ಆಯಿತು ಅಂದ್ಬಿಟ್ಟು ಏನೋ ಹೋಗಿರ್ತೀವಿ. ಅಲ್ಲಿ ನಾವು ಎಲ್ಲೋ ಹೋಗಿರ್ತೀವಲ್ಲ, ಅಲ್ಲಿ ಆ ಕೆಲಸ ಆಗದೇ ಇದ್ದಾಗ ಅಂತೂ ನಮ್ಗೆ ಹೆಂಗಂದರೆ, ಹೋಗಿ ಅವ್ರ ಮುಖ ನೋಡಿದ್ವಲ್ಲಪ್ಪ, ಅಡ್ಡ ಬಂದ್ರಲ್ಲಪ್ಪ, ಯಾರ ಮುಖ ನೋಡಿದ್ವಿ ಅಂತ ಅವಾಗ ನೆನ್ಪು ಮಾಡ್ಕೊಂಡು ಎಷ್ಟು ಮನ್ಸಿಗೆ ಬೈಕೊಂತೀವಿ ಅಂದರೆ, ಈ ಕೆಲಸನೇ ಆಗಿಲ್ಲ, ಆ ಕೆಲಸ ಯಾವುದಕ್ಕಾಗಿರುತ್ತೋ ಇಲ್ಲೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನೀನು ಕೇಳಿರೋದಕ್ಕೆ ನನಗೆ ಹಾಳಾಗಿದೆ ಅಂತಲೂ ಅಂದ್ಕೊತೀವಿ. ಕೆಲಸ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅವತ್ತಿನ ದಿನಕ್ಕೆ, ಬಟ್ ಆದರೂ ಅವ್ರು ಕೇಳಿದ್ದಕ್ಕೆ ನನಗೆ ಇವತ್ತು ಕೆಲಸ ಆಗಿಲ್ಲ ಅಂತಲೂ ಕೆಲವೊಂದು ಸಲ ಬೈಕೊತೀವಿ ಅಲ್ವಾ. ಅದಕ್ಕೆ ಹೇಳೋದು, ದಯವಿಟ್ಟು ಅವ್ರು ಬೈಕೊಳ್ಳೋದು ಬೇಡ, ಆ ಕೆಲಸ ಹಾಳಾಗೋದು ಬೇಡ. ದಯವಿಟ್ಟು ಕೇಳೋಕ್ಕೆ ಹೋಗಬೇಡಿ. ಯಾರಾದರೂ ಎಲ್ಲರೂ ಹೋಗ್ತಾಯಿದ್ರೆ ಹೋಗ್ಬಿಟ್ಟು ಬನ್ನಿ, ಒಳ್ಳೇದಾಗಲಿ, ಪಾಸಿಟಿವಾಗಿ ಹೇಳಿ, ಒಳ್ಳೆ ಮಾತಲ್ಲಿ ಆಶೀರ್ವಾದ ಮಾಡಿ ಕಳಿಸಿ, ಅವರು ಖುಷಿ ಪಡ್ತಾರೆ. ನೀವು ಹೇಳಿದ್ರಿ ನಾವು ಹೋಗ್ಬೇಕಾರೆ ಒಳ್ಳೇದಾಗಲಿ ಅಂತ, ಖಂಡಿತವಾಗ್ಲೂ ನನಗೆ ಒಳ್ಳೇದಾಯಿತು, ಖುಷಿ ಆಯಿತು ತುಂಬ. ಅವ್ರು ಬಂದು ಹೇಳಬೇಕಾದ್ರೆ ನಮ್ಗೆ ಹೆಂಗಿರುತ್ತಲ್ವ ಅದು. ದಯವಿಟ್ಟು ಯಾರಿಗಾದರೂ ಎಲ್ಲರೂ ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ಕೇಳೋಕ್ಕೆ ಹೋಗಬೇಡಿ ಅಲ್ವಾ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೆಸ್ ಮಾಡಿ ಫುಲ್ ನೋಡಿರ್ತೀರಲ್ಲ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.